ಬಾಪೂಜಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರಿ, ನಾವು ಏನೇ ದೋಷ ಇದೆ ಅಥವಾ ನಾವು ಏನೇ ಒಂದು ತೊಳಲಾಟದಲ್ಲಿ ಒಳಗಿದ್ದೀವಿ ಅಂದ್ರೆ ಅದಕ್ಕೆಲ್ಲ ಕಾರಣ ನಾವು ಋಣವನ್ನ ತೀರ್ಸ್ಕೊಂಡಿಲ್ಲ ಅಂತ ಅರ್ಥ. ಅದರಿಂದ ಸಾಕಷ್ಟು ಪರಿಣಾಮ ಆಗತ್ತೆ ನಮ್ಮ ಜೀವನದಲ್ಲಿ ಅಂತ ಕೂಡ ಹೇಳ್ತಿದ್ರಿ. ಮಾತುಕತೆಯನ್ನ ಮುಂದುವರಿಸೋಣವೇ? ನೀವುಗಳು ಈ ಋಣವನ್ನ ತೀರಿಸ್ಕೋಬೇಕು ಅಂತ ಎಷ್ಟೋ ಜನಕ್ಕೆ ಹೇಳಿದ್ದೀನಿ. ಕೆಲವ್ರಿಗೆ ಏನು ಗೊತ್ತಾ, ನಿಮ್ಮೆಲ್ಲ ವೀಕ್ಷಕರು ಏನು ನೋಡ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಕೇಳಿ, ಮೊಂಡು ಜನ್ಮಗಳ ಥರ ಇರಬೇಡಿ. ಮಾಡ್ಕೋ ಅಂದ ತಕ್ಷಣ ಮಾಡ್ಕೋಬೇಕು. ಇದು ನಾನೇ ಅಂತಲ್ಲ, ಇಡೀ ಜಗತ್ತಲ್ಲಿ ಯಾರು ನಿಮಗೆ ಪರಿಹಾರ ಕೊಡ್ತಾರೆ, ನೀವು ಯಾರ ಹತ್ರ ಹೋಗಿರ್ತೀರ, ಯಾರ ಹತ್ರ ಕೇಳ್ಕೊಂಡು ಹೋಗಿರ್ತೀರ, ಅವ್ರ ಹಿರಿಯರೇ ಆಗಲಿ, ಗೊತ್ತಿದ್ದ ಬುದ್ಧಿವಂತಕರೇ ಆಗಲಿ, ಯಾವುದೇ ಜ್ಯೋತಿಷಿಗಳಾಗಲಿ, ಯಾವುದೇ ಶಾಸ್ತ್ರ ಸಂಪ್ರದಾಯವಾಗಲಿ, ಯಾರಾದರೂ ಹೇಳಿದ್ರೆ ಅದನ್ನು ಖಂಡಿತವಾಗ್ಲೂ ತಕ್ಷಣ ಮಾತ್ರದಲ್ಲಿ ಮಾಡ್ಕೋಬೇಕು. ಇದು ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಯ ಅಂತ. ಋಣವನ್ನು ತೀರಿಸ್ತಕ್ಕಂಥ ವಿಚಾರವನ್ನ ಎಷ್ಟೋ ಜನಕ್ಕೆ ಹೇಳಿ 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 ಕೆಲವ್ರಿಗೆ ಏನು ಗೊತ್ತಾ, ಮಾಧ್ಯಮ ಇದೆ, ಟಿವಿ ಇದೆ ಅಂದ್ಬಿಟ್ಟು ದಿನಾ ಚುಚ್ಕೊಂಡು ಕೂತ್ಕೋಬೇಕು. ಕೆಲವ್ರಿಗೆ ಬೇಜಾರು, ಒಂದ್ಸಲಿ ಹೇಳೋದು ಗೊತ್ತಾಗತ್ರಿ, ಅದೇನು 20 ಸಲ ಹೇಳ್ತೀರಾ ಅಂತಾರೆ. ಕೆಲವ್ರಿಗೆ ಹೇಳ್ತಾನೆ ಇರಬೇಕು, ಇವತ್ತು ಹೇಳಬೇಕು, ನಾಳೆನೂ ಹೇಳಬೇಕು, ಸ್ವಲ್ಪ ಹೇಳ್ಬಿಡ್ರಿ ಅಂತಾರೆ. ಕೆಲವ್ರಿಗೆ ಆ ಪೇಷನ್ಸ್ ಅಂತ ಇರುತ್ತೆ, ಕೆಲವ್ರಿಗೆ ಪೇಷನ್ಸ್ ಇರಲ್ಲ. ಕೆಲವ್ರಿಗೆ ಕೇಳಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಬಿಡಿ ಅದೇ ರಾಗ ಅಂತಾರೆ. ಹೀಗೆಲ್ಲ ನಿಮ್ಗೆ ಆ ಗೊಂದಲಗಳನ್ನ ಸರಿಪಡಿಸೋಕ್ಕೆ ಒಂದನ್ನು ಮಾತ್ರ ಕಾರಣ, ಯಾರೇ ಹೇಳಲಿ ಸರಿಪಡಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ತಕ್ಷಣವೇ ಅದನ್ನ ಸೋಲ್ವೋ ಮಾಡಿಕೊಂಡು ಆ ಕಾರ್ಯನ ಫಸ್ಟ್ ಮಾಡ್ಕೊಂಬನ್ನಿ. ಯಾತಕ್ಕೆ ಸರಿ ಹೋಗಲ್ಲ ನಾನು ನೋಡ್ತೀನಿ. ನೀವುಗಳೆಲ್ಲ ಯಾವತ್ತು ತಡೆ ಮಾಡ್ತೀರಾ ಅದಕ್ಕೆಲ್ಲ ಸಾಕ್ಷಿ ರೂಪವಾಗಿ ಬೇಗ ಆಗಲ್ಲ ಕೆಲಸಗಳು. ನಂಬಿಕೆ ಇಲ್ದಿದ್ದವನಿಗೆ ಮೊದಲೇ ಕೆಲಸ ಆಗಲ್ಲ. ಯಾಕಂದ್ರೆ ಅನುಮಾನಂ ಪೆದ್ದ ರೋಗಂ, ಶನಿ ಜೊತೆ ಕೇತು ಕೂತಿರೋದ್ರಿಂದ ನಿಮ್ಗೆಲ್ಲ ಈ ಹಣೆ ಬರ. ಅದಕ್ಕೆ ಶನಿ ಅಂದ್ರೆ ನಾವೇನು ಹೇಳ್ತೀವಿ, ಪಾಶ್ಚಿಮ ಅಂತ ಕರಿತೀವಿ. ರೋಗ ರುಜಿನಗಳು ಅಂತಕ್ಕಂಥ ಕೇತು ಅಂದ್ರೆ ಮೋಕ್ಷವನ್ನು ಕೊಡದೇ ಇರೋದ್ರಿಂದ. ಋಣವನ್ನು ತೀರಿಸ್ಕೊಳ್ಳೋದು ಅಂದ್ರೆ ನಿಮ್ಮ ಹಣೆ ಬರಕ್ಕೆ ಋಣಗಳು ಇಷ್ಟೇ ಅಂತ. ಅದನ್ನ ಹೇಗೆ ತಿದ್ದುಪಡಿಸ್ಕೊಳ್ಳೋದು ನೋಡಿ, ಯಾವತ್ತೂ ಒಬ್ಬನ ತಂದೆ ತಾಯಿ ಯಾರೂ ಇಲ್ಲ, ಅನಾಥವಾಗಿರ್ತಾನೆ. ಅನಾಥನಾಥ ದೀನು ಬಂದು ಆ ಅನಾಥ ವೃಕ್ಷನಾಗಿರ್ತಕ್ಕಂಥ ಒಂದೇ ಮರ, ಒಂಟಿ ಮರ ಹೇಗಿರುತ್ತೆ, ಒಂದೇ ಒಂದು ಗೂಬೆ ಕೂತಿರುತ್ತೆ, ಒಂದು ಒಂಟಿ ಕಾಗೆ ಕಾವ್ ಅಂತಿರುತ್ತೆ, ಯಾರೂ ಇಲ್ಲ. ಅಂದ್ರೆ ಈ ಶನಿ ಅನ್ನೋನು ಏಕಪಿಶಾಚಿ ಇದ್ದ ಹಾಗೆ. ಅವನು ಆ ಶನೇಶ್ಚರ ಕರ್ಮವನ್ನ ಕಳಿಯಕ್ಕೆ ಒಬ್ಬನೇ ಇದ್ದಾಗಲೇ ಸರಿಯಾಗಿ ಪಾಠ ಕೊಡ್ತಾನೆ. ಯಾವ ದೇವರುಗಳು ಆಗಲಿ ನೈಸ್ ಮಾಡಿ ಮಾಲಿಶ್ ಮಾಡ್ತಾರೆ. ಶನಿ ಹಂಗಲ್ಲ, ವಾಡದು ಬಿಟ್ಟೆ ಎದೆಳ ಮೇಲೆ ನನ್ನ ಮಗನೇ ಮಾಡ್ತೀಯಾ ಇಲ್ವಾ ಅನ್ನೋ ಲೆವೆಲ್ಗೆ ಮಾಡ್ತಾನೆ. ಹೊರತು ನಿಮಗೆಲ್ಲ ದಂಡಂ ದಶಗುಣಂ ಭವೇತ್, ನಿಧಾನಕ್ಕೆ ಕೂತ್ಕೊಂಡು ಇದು ಮಾಡಿ ಮಟ್ಟಿ ಅನ್ನಲ್ಲ. ಫಸ್ಟ್ ಏನು ಮಾಡ್ತಾನೆ, ಒಂದು ರೋಗವನ್ನು ಕೊಡ್ತಾನೆ. ರಾಹು ಬೈಲಿ ಆ ರೋಗವನ್ನು ಕೊಡು, ಸ್ಟಾರ್ಟ್ ಮಾಡೋ ಅಂತಾನೆ. ಅಲ್ಲಿಗೆ ಶುರು ಮಾಡ್ತಾನೆ. ಇಲ್ಲ ಕೇತುನ್ ಬರ್ತಾನೆ, ಕೇತು ಬಾಯಿಲಿ ಹೋಗಿ ಕೈಕಾಲು ಮುರಿದ್ಬಿಡು ಒಂದು ರೌಂಡು, ಅಥವಾ ಮೂಳೆಗಳು ಏನಾದರೂ ನರದವ್ರ ಬಲ್ಲೆ ಶುರು ಮಾಡಿ ಕೊಡ್ಕೊಂಡ್ಬಿಡು, ಇಲ್ದರೆ ಯಾವುದು ಸ್ವಾಧೀನ ಇಲ್ಲದೆ ಮಾಡ್ಬಿಡು, ರೆಡಿ ಅಂತಾನೆ. ಕುಜ ಏನು ಮಾಡ್ತಾನೆ, ಆಪರೇಷನ್ಸ್ ಕಟ್ ಮಾಡಿ ಸ್ಟಿಚ್ ಮಾಡಿ ರಕ್ತವನ್ನು ನೋಡೋರು ಕುಜ ಬಿಡಲ್ಲ ಶನಿ ಜೊತೆ ಕೂತ್ಕೊಂಡ್ರೆ. ಇಲ್ಲ ಜೈಲ್ಗೆ ಹಾಕ್ಬಿಡ್ತಾನೆ, ಇಲ್ಲ ಕೋರ್ಟು ಕೇಸು ಕಚೇರಿ ಅಂತ ಸಾಕಿರ್ತಾನೆ, ಇಲ್ಲ ಘರ್ಷಣೆ ಮಾಡಿಕೊಂಡು ಒಂಟು ಪಿಶಾಚಿದ್ದಂಗೆ ದೂರದಲ್ಲಿ ಎಲ್ಲೋ ಬಿಕ್ನಾಸಿದ್ದಾರೆ ಬಿದ್ದಿರಬೇಕು, ಹಿಂಗೆಲ್ಲ ಮಾಡ್ಬಿಡ್ತಾನೆ. ಯಾಕೆಂದ್ರೆ ಈ 7.5 ಅನ್ನೋ ಅರ್ಥ ಮಾಡ್ಕೊಳ್ಳಿ ಜೀವನದಲ್ಲಿ. 7.5 ವರ್ಷ ಅನ್ನೋದನ್ನ ಯಾವತ್ತೂ ತಲೆಗೆ ಹಾಕೊಳ್ಳಿ. 2.5 ವರ್ಷ ಅಂದ್ರೆ 2.5 ಎಷ್ಟಾಯ್ತು, 7.5 7.5. ಆ 7.5 ವರ್ಷನೂ ಇರೋದೇ 7 ಗ್ರಹಗಳು. ಆ ವರೆ ಅನ್ನೋ ಅರ್ಧ ಇದೆಯಲ್ಲ ಅದೇ ಮೋಕ್ಷ. ಅವನು ಆ ಸಮಯಕ್ಕೆ ಹೇಳ್ತಾನೆ, ನಾನು ಬರುವಾಗ ಒಳ್ಳೇದು ಮಾಡ್ತೀನೋ ಹೋಗೋ ಕೆಟ್ಟದ್ದು ಮಾಡ್ತೀನೋ, ಅಥವಾ ಬರುವಾಗ ಕೆಟ್ಟದ್ದು ಮಾಡ್ತೀನಿ ಹೋಗ್ಬೇಕಾದ್ರೆ ಒಳ್ಳೇದು ಮಾಡ್ತೀನಿ. 7.5 ಬಂದಾಗ ಹೀಗೇನೆ. ಆ 2.5 ಇವನಿಗೆ ಫ್ರೆಂಡ್ಸ್ ಇರೋ ಯಾರೋ ಕುಜ, ರಾಹು, ಕೇತು ಇಷ್ಟೇ. ಯಾರಿಗೆ, ಶನಿಗೆ. ಫಸ್ಟ್ನ ಕೇತುನಾದ್ರೂ ಕಳಿಸ್ಬೋದು, ಫಸ್ಟ್ನ ಕುಜನಾದ್ರೂ ಕಳಿಸ್ಬೋದು, ಫಸ್ಟ್ನ ರಾಹುನಾದ್ರೂ ಕಳಿಸ್ಬೋದು. ರಾಹು ಬಂದಾಗ ರೋಗ ಕೊಡ್ತಾನೆ, ಚರ್ಮ ವ್ಯಾಧಿ ಕೊಡ್ತಾನೆ, ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ದೂರ ಮಾಡ್ತಾನೆ, ವಾಯು ಮುಖಾಂತರವಾಗಿ ಮಕ್ಕಳನ್ನ ದೂರ ತಳಿಸ್ತಾನೆ, ಹಾಸ್ಟೆಲ್ಗೆ ಮಾಡ್ಬಿಡ್ತಾನೆ, ಸಂಸಾರನ ಎಲ್ಲ ವಿಭಜನೆ ಮಾಡ್ಬಿಡ್ತಾನೆ. ಇಲ್ಲ ಕುಜನ್ ಫಸ್ಟ್ ಕಳಿಸ್ತಾನೆ, ಇಲ್ಲ ಬರುವಾಗ ಹೋಗ್ತಾನೆ, ಇಲ್ಲ ಹೊರಗೆ ಪರಿವರ್ತನೆ ಮಾಡ್ತಾನೆ. ಆದ್ರೆ ಹೋಗುವಾಗ ಮಾತ್ರ ಬಹಳ ಒಳ್ಳೇದು ಮಾಡ್ತಾನೆ. ರಾಹು ಬಂದಾಗ ಫಸ್ಟ್ ಮಂಗಾಗಿ ಬರ್ತಾನೆ. ಮಂಗ್ ಬರುತ್ತೆ ಅಂತ ಹೆಂಗಸರಿಗೆ ಎಷ್ಟೋ ಜನ ಗೊತ್ತಿರುತ್ತೆ. ಅದಕ್ಕೆ ಗಂಡನಿಗೆ ಬಂದಾಗ ಶನಿ ಕಾಟ, ಹೆಂಡತಿಗೆ ಹೇಳ್ತಾನಂತೆ ಅಮಾವಾಸ್ಯೆ ಪೂರ್ವಕವಾಗಿ. ಏನಂತಾನೆ, ನೋಡೋ ಕತ್ಲು ಮಾಡ್ತಾ ಇದ್ದೀನಿ, ನಿನ್ನ ವಂಶ ನೋಡಿ ಹಿಂಗೆ ಅಣಬೇಕು. ಓಹೋ ಸರಿ, ಹಾಗಾದ್ರೆ ಹೆಂಡತಿಗೆ ಮೂಗ್ ಮೇಲಿಂದ ಮಂಗ್ ಶುರು ಆಗ್ಲಿ. ಅವಳು ಗೊತ್ತಿರಲ್ಲ, ಏನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಸರಿ ಮಾಡಿಸ್ಕೊಂಡು ಉಜ್ಜಾಗಿ ಬ್ರಷ್ ಹಾಕಿ ಉಜ್ತಾಳೆ. ಸರಿ ಹೋಗುತ್ತೆ, ಸ್ವಲ್ಪ ಫೇಶಿಯಲ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗತ್ತೆ. ಅದೇನೋ ಮಾರ್ಕ್ ಹೋಗ್ತಾ ಇಲ್ಲ, ಅದು ಹೆಂಗ್ ಹೋಗತ್ತೆ? ಗಂಡನಿಗೆ ಶನಿ ಕಾಟ ಇದ್ದಾಗ ಹೆಂಡತಿ ಕೊಡ್ತಾನೆ, ಹೆಂಡತಿ ಶನಿ ಕಾಟ ಇದ್ದಾಗ ಗಂಡನ್ ಕೊಡ್ತಾನೆ. ಯಾವ ರೀತಿ ಕೊಡ್ತಾನೆ ಗೊತ್ತಿಲ್ಲ. ಹೆಂಗಸರಿಗೆ ಫೇಸಲ್ಲಿ ಯಾವ್ದಾರ ಎಕ್ಸ್ಪ್ರೆಷನ್ಸ್ ಹಾಳು ಮಾಡ್ಬಿಡ್ತಾನೆ, ಅಂದ್ರೆ ಸ್ಕಿನ್ ಡಿಸೀಸ್ ಶುರು ಮಾಡ್ತಾನೆ. ಮಂಗು ಅಂತ ಕರಿತಾರೆ. ಆ ಮಂಗು ಬರುವಾಗ ಕೆಲವರು ಹೇಳ್ತಾರೆ, ಏನೋ ಮಂಗ್ ಬಂದ್ಬಿಡ್ತು, ಬಂದಾಗ ಕೆಟ್ಟದು ಹೋಗ್ಬೇಕಾದ್ರೆ ಒಳ್ಳೇದು, ಅಥವಾ ಬಂದಾಗ ಒಳ್ಳೇದು ಹೋಗ್ಬೇಕಾದ್ರೆ ಕೆಟ್ಟದು. ಯಾವತ್ತು ತಿಳ್ಕೊಳ್ಳಿ, ದಯವಿಟ್ಟು ಬಂದಾಗ ಕೆಟ್ಟದ್ದು ಮಾಡ್ಬಿಡ್ಲಿ ಶನೇಶ್ವರ, ಹೋಗ್ಬೇಕಾದ್ರೆ ಮಾತ್ರ ಒಳ್ಳೇದು ಮಾಡೋದು. ಯಾಕೆಂದ್ರೆ ಎಷ್ಟೋ ಜನ ಬದುಕಿ ಕೆಡಬಹುದು ಅಂತಕ್ಕಂಥ ವಿಚಾರ ಯಾವ ಕಾಲಕ್ಕೂ ಇಟ್ಕೋಬೇಡಿ. ಜೀವನದಲ್ಲಿ ಕೆಟ್ಟು ಬದುಕಬೇಕು.
ಒಂದ್ಸಲಿ ಫಸ್ಟ್ ಕೆಟ್ಬಿಟ್ರೆ ಬಾಡ ಅಂತ ಹೇಗೆ ಜೀವನದಲ್ಲಿ ಕಷ್ಟದಿಂದ ಬಂದ್ಬಿಟ್ವಪ್ಪ ಹಳದ ಮೇಲೆ ಅಂತ ಮೇಲಿದ್ದವರು ರಾಜಾರೋಷವಾಗಿದ್ದವ್ರು ಕೆಳಗೆ ಬಿದ್ದರೆ. ಆದರೆ ಮಾತ್ರ ಒಂದನ್ನು ನಾನು ಶಾಪ ಹಾಕ್ತೀನಿ, ಇಡೀ ಜಗತ್ತಲ್ಲಿ ದುರಹಂಕಾರ ಪಟ್ಕೊಂಡು ಕಷ್ಟ ಅನ್ನೋದೇ ಏನೂ ಗೊತ್ತಿಲ್ಲದೆ ಜೀವನ ಪರ್ಯಂತ ಐಷಾರಾಮ್ ಇದ್ದಾರೆ ನನ್ನ ಮಕ್ಕಳು ಅಂಥವ್ರಿಗಿಂತ ದಂಡನೆ ಕೊಟ್ಟೆ ಕೊಡ್ತಾನೆ ಶನಿ, ಅದಂತೂ ಬಿಡಲ್ಲ.